ದಾವಣಗೆರೆ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ನಿಲಯಗಳ ಸ್ಥಿತಿಗತಿ ಪರಿಶೀಲನೆಗೆ ಜಿಲ್ಲಾಧಿಕಾರಿ ಗಂಗಾಧರಸ್ವಾಮಿ ಅವರು ಅಖಾಡಕ್ಕಿಳಿದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳೊಂದಿಗೆ ನೇರವಾಗಿ ಮಾತುಕತೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿ ಗಂಗಾಧರಸ್ವಾಮಿ ಅವರಿಂದ ಹಾಸ್ಟೆಲ್ಗಳ ದಿಢೀರ್ ಪರಿಶೀಲನೆ. ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಅಲ್ಲಿನ ಮೂಲಸೌಕರ್ಯ, ಸ್ವಚ್ಛತೆ, ಆಹಾರದ ಗುಣಮಟ್ಟ ಹಾಗೂ ವಿದ್ಯಾರ್ಥಿಗಳ ದೈನಂದಿನ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ವೇಳೆ ವಿದ್ಯಾರ್ಥಿಗಳೊಂದಿಗೆ ನೇರವಾಗಿ ಸಂವಾದ ನಡೆಸಿದ ಜಿಲ್ಲಾಧಿಕಾರಿಗಳು ಹಾಸ್ಟೆಲ್ನಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು ಯಾವುದೇ ಸಮಸ್ಯೆ ಕಂಡುಬಂದರೂ ವಿಳಂಬ ಮಾಡದೆ ಪರಿಹರಿಸಬೇಕು ಎಂದು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಇನ್ನು ಹಾಸ್ಟೆಲ್ನ ಅಡುಗೆಮನೆಗೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಆಹಾರ ಪದಾರ್ಥಗಳ ಗುಣಮಟ್ಟ, ಅಡುಗೆಮನೆಯ ಸ್ವಚ್ಛತೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಊಟದ ಕುರಿತು ಸಿಬ್ಬಂದಿಯಿಂದ ಮಾಹಿತಿ ಪಡೆದರು. ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಮತ್ತು ಗುಣಮಟ್ಟದ ಆಹಾರವನ್ನು ನಿಯಮಿತವಾಗಿ ಒದಗಿಸಬೇಕು ಎಂದು ಸಿಬ್ಬಂದಿಗೆ ಸ್ಪಷ್ಟ ಸೂಚನೆ ನೀಡಿದರು. ಅಲ್ಲದೆ ಹಾಸ್ಟೆಲ್ನ ಕೊಠಡಿಗಳು ಹಾಗೂ ಆವರಣವನ್ನು ಸ್ವಚ್ಛವಾಗಿ ಕಾಪಾಡಬೇಕು. ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಸೌಲಭ್ಯಗಳಿಗೆ ಯಾವುದೇ ರೀತಿಯ ಕೊರತೆಯಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರಸ್ವಾಮಿ ಸೂಚಿಸಿದರು. ಒಟ್ಟಿನಲ್ಲಿ ವಿದ್ಯಾರ್ಥಿ ನಿಲಯಗಳ ಸಮಸ್ಯೆಗಳನ್ನು ಸ್ಥಳದಲ್ಲೇ ಅರಿತುಕೊಳ್ಳಲು ಜಿಲ್ಲಾಧಿಕಾರಿಗಳ ದಿಢೀರ್ ಭೇಟಿ ಮಹತ್ವ ಪಡೆದುಕೊಂಡಿದ್ದು, ವಿದ್ಯಾರ್ಥಿಗಳ ಅಹವಾಲುಗಳಿಗೆ ತಕ್ಷಣ ಪರಿಹಾರ ದೊರೆಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕು. ಓಕೆ, ಡೇಟ್ ಯಾವತ್ತು? ಇವತ್ತಿಂದ ಓಕೆ. ಇವರು ಸ್ಪೋರ್ಟ್ಸ್ ಹುಡುಗರು ಚೆನ್ನಾಗಿ ಕೊಡಬೇಕು ಫುಡ್ ಅವರಿಗೆಲ್ಲ. ಬಟ್ ಚಪಾತಿ ಮಾಡಿಲ್ಲಲ್ಲ ಏನಪ್ಪ? ಮತ್ತು ನಿನ್ನ ಪ್ರಕಾರ ಯಾಕಪ್ಪ ಇಲ್ಲ? ಚಪಾತಿ ಪ್ರಕಾರ ಇರಪ್ಪ. ಚಪಾತಿ ಯಾಕೆ ಹಾಕಿರಿ? ರೈಸು, ದಾಲು, ರಸಮ್ ಸರಿ. ನಾನು ಇದು ನೋಡಿದೆ, ಯಾವುದು ಚಿಕನ್ ನೋಡಿದೆ, ಮಶ್ರೂಮ್ ಚಿಕನ್ ನೋಡಿಲ್ಲ ಅಲ್ಲಿ. ಈಗ ನಾನು ತೋರಿಸಿದ್ವ ನನಗೆ ಈ ನೇಮ್ ಪ್ಲೇಟ್ ಇದ್ದಂಗೆಲ್ಲ ಗಾಡಿಗಳು ರೋಡಿಸಮ್. ಈ ಸಣ್ಣ ಹುಡುಗರ ಮೇಲೆ ದೊಡ್ಡ ರೋಡಿಸಮ್. ಈ ದಾವಣಗೆರೆಯವರು ಹೊರಗಡೆ ಜಿಲ್ಲೆಯವರು ರೋಡಿಸಮ್. ಇವೆಲ್ಲ ಇತ್ತು. ಸೊ ಇದೆಲ್ಲ ಮಟ್ಟ ಹಾಕಿದೆ. ಆದರೂ ಇನ್ನೂ ಸ್ವಲ್ಪ ಈಗ ಹೇಳಿದ್ನಲ್ಲ, ನಾನೊಂದು 6 ತಿಂಗಳು 7 ತಿಂಗಳಿಂದ ಈ ಹಾಸ್ಟೆಲ್ ಕಡೆ ಬಂದಿಲ್ಲ. ಸೊ ಹಾಗಾಗಿ ಈಗ ಮತ್ತೆ ಈಗ ಅದು ಭಾಳ ಮಿಸ್ಕಂಡು ಕಾಣ್ತಾ ಇರೋದು. ನೀವು ಬಂದ್ಬಿಟ್ಟು ಕೊಟ್ಟಿದ್ದಲ್ಲ ಮನೆ ಕೆಲಸ ಮಾಡೋದು. ಓಕೆ, ಡೇಟ್ ಯಾವತ್ತು? ಇವತ್ತಿಂದ ಓಕೆ. ಇವರು ಸ್ಪೋರ್ಟ್ಸ್ ಹುಡುಗರು ಚೆನ್ನಾಗಿ ಕೊಡಬೇಕು ಫುಡ್ ಅವರಿಗೆಲ್ಲ. ಬಟ್ ಚಪಾತಿ ಮಾಡಿಲ್ಲಲ್ಲ ಏನಪ್ಪ? ಮತ್ತು ನಿನ್ನ ಪ್ರಕಾರ ಯಾಕಪ್ಪ ಇಲ್ಲ? ಚಪಾತಿ ಪ್ರಕಾರ ಇರಪ್ಪ. ಏನಾಗಿದೆ? ಚಪಾತಿ ಕಳಿಸ್ಕೊಡ್ರಪ್ಪ.